ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಸಂಘರ್ಷ ಈಗ ಇಡೀ ಮಧ್ಯಪ್ರಾಚ್ಯಕ್ಕೆ ವ್ಯಾಪಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾ ಇದೆ. ಹಮಾಸ್ನ ಡೆಪ್ಯೂಟಿ ಕಮಾಂಡರ್ ಒಬ್ಬನನ್ನ ಇಸ್ರೇಲ್ ಡ್ರೋನ್ ದಾಳಿ ಮೂಲಕ ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ ಹೊಡೆದುಕೊಂಡಿದೆ. ಈ ದಾಳಿಗೆ ಇರಾನ್ ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ ಕೆಲವೇ ಸಮಯದಲ್ಲಿ ಇರಾನ್ನಲ್ಲಿನ ಮಸೀದಿಯೊಂದರ ಬಳಿ ಬಾಂಬ್ ಸ್ಫೋಟ ನಡೆದಿದೆ ಮತ್ತು ಸುಮಾರು 100ಕ್ಕೂ ಹೆಚ್ಚು ಜನ ಅಲ್ಲಿ ಸಾವಿಗೀಡಾಗಿದ್ದಾರೆ. ಇದನ್ನ ಇರಾನ್ನ ಇತಿಹಾಸದಲ್ಲಿ ಅತಿ ಭಯಾನಕ ದಾಳಿ ಅಂತ ಬಣ್ಣಿಸಲಾಗ್ತಾ ಇದೆ. ತನ್ನ ದೇಶದ ಮೇಲಿನ ದಾಳಿಯ ಹಿಂದೆ ಇಸ್ರೇಲ್ ಹಾಗೂ ಅಮೆರಿಕಾಗಳ ಕೈವಾಡ ಇದೆ ಅಂತ ಇರಾನ್ ಇಲ್ಲಿ ಆರೋಪ ಮಾಡ್ತಾ ಇದ್ರೆ, ಬಾಂಬ್ ದಾಳಿಯನ್ನ ನಾವು ಮಾಡ್ತಿಲ್ಲ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಇದರ ನಡುವೆ ಸಣ್ಣಗೆ ಇರಾನ್ ಮೇಲಿನ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆಯಾ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ಮೂಡ್ತಾ ಇವೆ. ಹಾಗಾದ್ರೆ ಇರಾನ್ ನಲ್ಲಿ ಆಗಿದ್ದೇನು? ಇಸ್ರೇಲ್ ಡ್ರೋನ್ ಮೂಲಕ ಕೊಂದಿದ್ದು ಯಾರನ್ನ? ಈ ದಾಳಿಗಳು ಮಧ್ಯಪ್ರಾಚ್ಯದಲ್ಲಿ ಏನೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಲಿವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ದಾಳಿ ನಡೀತು. ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಗಾಜಾ ಪಟ್ಟಿಯನ್ನು ಪುಡಿ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅವತ್ತು ಇಸ್ರೇಲ್ ಮೇಲೆ ನಡೆದ ದಾಳಿಯನ್ನ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳಲಾಯಿತು. ಜಗತ್ತಿನ ಅತ್ಯಂತ ಬಲಿಷ್ಠ ಬೇಹುಗಾರಿಕಾ ಏಜೆನ್ಸಿ ಅನ್ನಿಸ್ಕೊಳ್ಳೋ ಮೊಸಾದ್ನ ಮೂಗಿನ ಅಡಿಯಲ್ಲೇ ಇಂಥದ್ದೊಂದು ದಾಳಿ ನಡೆಯೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಅನುಮಾನಗಳು ಅಲ್ಲಿ ಶುರುವಾದವು. ಮೊಸಾದ್ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇದೆ ಅನ್ನೋ ಅಭಿಪ್ರಾಯವನ್ನು ಕೂಡ ಕೆಲವರು ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಮೊಸಾದ್ನ 4 ಏಜೆಂಟರನ್ನ ಇರಾನ್ನಲ್ಲಿ ಬಂಧಿಸಲಾಯಿತು. ಅವರಿಗೆ ಮಾರಣ ದಂಡನೆಯನ್ನು ಕೂಡ ವಿಧಿಸಲಾಯಿತು. ಟರ್ಕಿಯಲ್ಲಿ ಕೂಡ ಮೊಸಾದ್ನ ಏಜೆಂಟರು ಅನ್ನೋ ಅನುಮಾನದ ಮೇಲೆ 34 ಮಂದಿಯನ್ನ ಅಲ್ಲಿನ ಸರ್ಕಾರ ಅರೆಸ್ಟ್ ಮಾಡಿತು. ಅಲ್ಲಿಗೆ ಮೊಸಾದ್ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇದೆಯಾ ಅಥವಾ ಮೊಸಾದ್ನಲ್ಲಿ ಏನಾದರೂ ಲೋಪದೋಷಗಳು ಶುರುವಾದವಾ ಅನ್ನೋ ಅನುಮಾನ ಜಗತ್ತಿನಾದ್ಯಂತ ಹೆಚ್ಚಾಗ್ತಾ ಹೋಯಿತು. ಸಾಮಾನ್ಯವಾಗಿ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೆಲಸ ಮಾಡುವಾಗ ಒಂದಷ್ಟು ಈ ಥರದ ತಪ್ಪುಗಳು, ಮಾಹಿತಿ ಸೋರಿಕೆಗಳು, ಕೌಂಟರ್ ಇಂಟೆಲಿಜೆನ್ಸ್ಗಳು ಇವೆಲ್ಲ ಆಗ್ತಾ ಇರತ್ವೆ. ಬಹುಶಃ ಇಲ್ಲಿ ಕೂಡ ಅದೇ ಆಗಿತ್ತು. ಅಂತೂ ಸಾಲಾಗಿ ಮೊಸಾದ್ನ ಏಜೆಂಟರು ಅರೆಸ್ಟ್ ಆಗ್ತಾ ಹೋದ್ರು. ಈ ಎಲ್ಲ ಹಿನ್ನಡೆಗಳ ನಡುವೆ ಕೂಡ ಈಗ ಮೊಸಾದ್ ನಾವು ತುಂಬಾನೇ ಆಕ್ಟಿವ್ ಆಗಿದ್ದೀವಿ ಅಂತ ಮತ್ತೆ ತೋರಿಸ್ಕೊಳ್ತಾ ಇದೆ. ಮೊನ್ನೆ ಅಕ್ಟೋಬರ್ 7ರ ದಾಳಿಯ ಹಿಂದೆ ಯಾರ್ಯಾರಿದ್ದಾರೆ ಯಾರನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಹೇಳಿದರು. ಮತ್ತು ಆ ಉಗ್ರರ ಬೇಟೆಗೆ ಮೊಸಾದ್ಗೆ ಆದೇಶವನ್ನು ಕೂಡ ಕೊಡಲಾಯಿತು. ಅದರ ಬೆನ್ನಲ್ಲೇ ಈಗ ಲೆಬನಾನ್ನ ರಾಜಧಾನಿ ಬೈರೂತ್ನಲ್ಲಿ ಹಮಾಸ್ನ ಡೆಪ್ಯೂಟಿ ಕಮಾಂಡರ್ ಸಾಲೆಹ್ ಅಲ್ ಅರೂರಿ ಅನ್ನೋನನ್ನ ಹೊಡೆದು ಹಾಕಲಾಗಿದೆ. ಬೈರೂತ್ ಅನ್ನೋದು ಅತ್ಯಂತ ಜನನಿಬಿಡ ನಗರ. ಅಲ್ಲಿನ ಇನ್ನಷ್ಟು ಜನನಿಬಿಡ ಪ್ರದೇಶದಲ್ಲಿ ಈ ಅರೂರಿ ಇದ್ದ ಅಂತ ಹೇಳಲಾಗ್ತಾ ಇದೆ. ಇವನು ಹಮಾಸ್ನ ಅತ್ಯಂತ ಪ್ರಮುಖ ನಾಯಕರ ಪೈಕಿ ಒಬ್ಬ. ಈ ಹಿಂದೆ ಭಯೋತ್ಪಾದನಾ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅನ್ನೋ ಕಾರಣಕ್ಕೆ ಇಸ್ರೇಲ್ ಇವನನ್ನ ವೆಸ್ಟ್ ಬ್ಯಾಂಕ್ ಅಲ್ಲಿ ಅರೆಸ್ಟ್ ಮಾಡಿತ್ತು ಮತ್ತು 15 ವರ್ಷಗಳ ಕಾಲ ಅಲ್ಲಿ ಜೈಲು ಶಿಕ್ಷೆಗೆ ಕೂಡ ಇವನು ಗುರಿಯಾಗಿದ್ದ. ಜೈಲಿಂದ ಬಿಡುಗಡೆ ಆದ ನಂತರ ಇವನನ್ನ ಜೋರ್ಡಾನ್ಗೆ ಗಡೀಪಾರು ಮಾಡಲಾಯಿತು. ಕೆಲ ಕಾಲ ಜೋರ್ಡಾನ್ನಲ್ಲಿದ್ದವನು ಅಲ್ಲಿಂದ ಲೆಬನಾನ್ಗೆ ಶಿಫ್ಟ್ ಆದ. ಅಲ್ಲಿ ಹೆಜ್ಬುಲ್ಲಾ ಸಂಘಟನೆಯ ಸಂಪರ್ಕಕ್ಕೆ ಬಂದ ಮತ್ತು ಹಮಾಸ್ ಅಂದ್ರೆ ಗಾಜಾದ ರಾಯಭಾರಿಯಾಗಿ ಇವನು ಲೆಬನಾನ್ನ ರಾಜಧಾನಿ ನಗರ ಬೈರೂತಲ್ಲಿ ಹೆಜ್ಬುಲ್ಲಾಗಳ ರಕ್ಷಣೆಯಲ್ಲಿ ಇರತೊಡಗಿದ್ದ. ಇರಾನ್ ಮತ್ತು ಲೆಬನಾನ್ಗಳ ಜೊತೆ ಹಮಾಸ್ಗೆ ಸಂಪರ್ಕದ ಕೊಂಡಿಯಂತೆ ಈ ಅಲ್ ಅರೂರಿ ಕೆಲಸ ಮಾಡ್ತಾ ಇದ್ದ. ಈಗ ಅವನನ್ನ ಇಸ್ರೇಲ್ ಡ್ರೋನ್ ದಾಳಿಯ ಮೂಲಕ ಹೊಡೆದು ಹಾಕಿದೆ. ಮೊನ್ನೆ ಅವನ ಮನೆಯಲ್ಲಿರುವಾಗಲೇ ಅಲ್ಲಿಗೊಂದು ಡ್ರೋನ್ ಬರುತ್ತೆ. ಈ ಹಿಂದೆ ಆಫ್ಘನಿಸ್ತಾನದಲ್ಲಿ ಐಮನ್ ಅಲ್ ಜೌಹರಿಯನ್ನ ಹೊಡೆದು ಹಾಕಿದ್ರಲ್ಲ, ಥೇಟ್ ಹಾಗೇನೆ ಅಲ್ಲಿಗೆ ಡ್ರೋನ್ ಒಂದು ಬಂತು. ಅದು ಅಲ್ ಅರೂರಿ ಇದ್ದ ಕೊಠಡಿಯ ಕಿಟಕಿಯಿಂದ ಒಂದು ಬಾಂಬ್ ಅನ್ನ ಹಾಕ್ತು. ಅಷ್ಟೇ, ಅಲ್ಲೊಂದು ಭಾರಿ ಸದ್ದು, ಬೆಂಕಿ. ಏನಾಯ್ತು ನೋಡೋ ಹೊತ್ತಿಗೆ ಈ ಅಲ್ ಅರೂರಿ ಅನ್ನೋ ಹಮಾಸ್ ಉಗ್ರ ಮಾಂಸದ ಮುದ್ದೆಯ ಥರ ತಯಾರಾಗಿ ಹೋಗಿದ್ದ. ಇನ್ನು ಈ ದಾಳಿಯ ಬಗ್ಗೆ ಗೊತ್ತಾದ ಕೂಡಲೇ ಇರಾನ್ ಮತ್ತು ಹೆಜ್ಬುಲ್ಲಾಗಳು ತೀವ್ರವಾಗಿ ರಿಯಾಕ್ಟ್ ಮಾಡಿದ್ವು. ಈ ದಾಳಿ ನಮ್ಮ ಸಾರ್ವಭೌಮತ್ವದ ಮೇಲೆ ನಡೆದ ದಾಳಿ. ಇಸ್ರೇಲ್ಗೆ ಎಷ್ಟು ಧೈರ್ಯ ಇದ್ರೆ ಲೆಬನಾನ್ನ ಒಳಗನುಗ್ಗಿ ಅವರು ಹೇಗೆ ದಾಳಿ ಮಾಡ್ತಾರೆ? ನಾವು ಇಸ್ರೇಲ್ ವಿರುದ್ಧ ಈ ದಾಳಿಗೆ ಪ್ರತೀಕಾರವನ್ನ ಹೇಳ್ತೀವಿ ಅಂತ ಹೆಜ್ಬುಲ್ಲಾಗಳು ಹೇಳಿದ್ರು. ಇನ್ನು ಇರಾನ್ ಕೂಡ ಅಲ್ಲಿ ಸಾವಿಗೀಡಾದವನ ಬಗ್ಗೆ ನಮಗೆ ಗೌರವ ಇದೆ, ಈ ಸಾವು ಸುಮ್ಮನೆ ಹೋಗೋದಿಲ್ಲ, ಇದರ ಫಲವನ್ನ ಇಸ್ರೇಲ್ ಅನುಭವಿಸಬೇಕಾಗತ್ತೆ ಅಂತ ಹೇಳ್ತು. ಇನ್ನು ಅಮೆರಿಕ ಈ ದಾಳಿಯ ಬಗ್ಗೆ ನಮಗೆ ಅಂತಿಮ ಕ್ಷಣದವರೆಗೆ ಏನೇನೂ ಗೊತ್ತಿರಲಿಲ್ಲ, ದಾಳಿ ನಡೆದ ನಂತರ ನಮಗೆ ಈ ಬಗ್ಗೆ ಹೇಳಲಾಯಿತು ಅಂತ ಹೇಳ್ಕೊಳ್ತು. ಆ ಮೂಲಕ ಇಸ್ರೇಲ್ ಎಲ್ಲದನ್ನೂ ನಮಗೆ ಕೇಳೇನು ಮಾಡೋದಿಲ್ಲ, ಕೆಲ ಬಾರಿ ಮಾಡಿದ ನಂತರ ಕೂಡ ನಮಗೆ ಹೇಳುತ್ತೆ ಅಂತ ಅಮೆರಿಕ ಹೇಳ್ಕೊಳ್ತು. ಇನ್ನು ಇಸ್ರೇಲ್ ಈ ದಾಳಿ ನಂತರ ಹೆಜ್ಬುಲ್ಲಾಗಳಿಂದ ಆಗಬಹುದಾದ ಸಂಭಾವ್ಯ ದಾಳಿಯನ್ನ ಎದುರಿಸೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳೋದ್ರಲ್ಲಿ ಮಗ್ನವಾಗಿ ಹೋಯಿತು. ಯಾಕೆಂದ್ರೆ ಇಂಥ ದಾಳಿಗಳು ಇಸ್ರೇಲಿಗೆ ಕೂಡ ಹೊಸವೇನಲ್ಲ. ಇನ್ನು ಇಲ್ಲಿ ಇರಾನ್ ಇಸ್ರೇಲಿಗೆ ನೇರವಾಗಿ ಧಮಕಿ ಕೊಡೋದಕ್ಕೆ ಮತ್ತು ಒಂದು ಕಾರಣ ಕೂಡ ಇತ್ತು. ಇತ್ತೀಚೆಗಷ್ಟೇ ಡಮಾಸ್ಕಸ್ ಅಲ್ಲಿ ಕೂಡ ಇಸ್ರೇಲ್ ಇಂಥದ್ದೇ ಒಂದು ದಾಳಿಯ ಮೂಲಕ ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ಬೇಕಾಗಿದ್ದ ಉಗ್ರನೊಬ್ಬನನ್ನ ಹೊಡೆದು ಕೆಡುವುದು. ಅವನು ಇರಾನ್ನ ಮಾಜಿ ಸೇನಾಧಿಕಾರಿ ಸುಲೇಮಾನಿ
ಸುಲೇಮಾನಿಗೆ ಅತ್ಯಾಪ್ತನಾಗಿದ್ದ. ಇರಾನ್ನ ಪರ ಕೆಲಸ ಮಾಡ್ತಾ ಇದ್ದ ಕುರ್ದ್ ಸೇನೆಯ ಕಮಾಂಡರ್ ಕೂಡ ಆಗಿದ್ದ ಮತ್ತು ಇಸ್ರೇಲ್ ವಿರುದ್ಧ ಹಮಾಸ್ ನಡೆಸ್ತಾ ಇರೋ ಕೃತ್ಯ ಏನಿದೆ ಅದರಲ್ಲಿ ಇವನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದ. ಅವನ ಹೆಸರು ಸೈಯದ್ ರಜಾ ಮೌಸ್ವಿ. ಅವನು ಇತ್ತೀಚೆಗೆ ಸಿರಿಯಾದ ಡಮಾಸ್ಕಸ್ಗೆ ಬಂದಿದ್ದಾನೆ ಅನ್ನೋದು ಗೊತ್ತಾದ ಕೂಡಲೇ ಇಸ್ರೇಲ್ ಅವನನ್ನ ಅಲ್ಲಿ ಕೊಂದು ಹಾಕ್ತು. ಇದು ಇರಾನ್ನ ಸಿಟ್ಟಿಗೆ ಕಾರಣ ಆಯಿತು. ಅವರು ನಾವು ನೆತನ್ಯಾಹುನ ಹೊಡೆದು ಹಾಕ್ತೀವಿ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಅದರ ಬೆನ್ನಲ್ಲೇ ಇಸ್ರೇಲ್ ಇರಾನ್ಗೆ ತುಂಬಾ ಬೇಕಾಗಿದ್ದ ಹಮಾಸ್ ಲೀಡರ್ ಒಬ್ಬನನ್ನ ಹೊಡೆದು ಕೆಡವಿದೆ. ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ನಿನ್ನೆ ಇರಾನಿನ ಕೆರ್ಮಾನ್ ಪ್ರಾಂತದಲ್ಲಿನ ಮಸೀದಿಯೊಂದರಲ್ಲಿ ಎರಡೆರಡು ಬಾಂಬುಗಳು ಸ್ಫೋಟಗೊಂಡಿವೆ. ಕೆರ್ಮಾನ್ ಅಂದ್ರೆ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರಲ್ಲ, ಈ ಪ್ರದೇಶ ಇದು ಬಲೂಚಿಸ್ತಾನಕ್ಕೆ ತುಂಬಾ ಹತ್ತಿರ ಇರೋ ಪ್ರದೇಶ. ಇಲ್ಲಿ ಸಾಹೇಬ್ ಅಲ್ ಜಮಾನ್ ಹೆಸರಿನ ಮಸೀದಿಯೊಂದಿದೆ. ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಕಳೆದ 4 ವರ್ಷಗಳ ಹಿಂದೆ ಅಮೆರಿಕದ ಡ್ರೋನ್ ದಾಳಿಯಲ್ಲಿ ಸಾವಿಗೀಡಾದ ಇರಾನಿನ ಸೇನಾ ಮುಖ್ಯಸ್ಥ ಕಾಸಿಂ ಸುಲೇಮಾನಿಯ 4ನೇ ವರ್ಷದ ನೆನಪಿನ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಈ ಕಾಸಿಂ ಸುಲೇಮಾನಿ ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖೊಮೇನಿಯ ನಂತರ ಅಲ್ಲಿ 2ನೇ ಸ್ಥಾನದಲ್ಲಿದ್ದ ನಾಯಕ. ಅಂಥವನನ್ನ 2020ರಲ್ಲಿ ಇರಾಕ್ನ ಬಾಗ್ದಾದ್ದಲ್ಲಿ ಅಮೆರಿಕ ಡ್ರೋನ್ ದಾಳಿಯ ಮೂಲಕ ಕೊಲೆ ಮಾಡಿಸಿತು. ಅವನ ಸಮಾಧಿ ಇದೇ ಮಸೀದಿಯ ಸಮೀಪ ಇರೋ ಗಾರ್ಡನ್ ಆಫ್ ಮಾರ್ಟಿಯರ್ ಸೆಮಿಟ್ರಿಯಲ್ಲಿದೆ. ಇಲ್ಲಿ ಇವನೊಬ್ಬನೇ ಅಲ್ಲ, ಇರಾನ್ ಸೇನೆಯ ಸಾಕಷ್ಟು ಸೇನಾಧಿಕಾರಿಗಳ ಸಮಾಧಿಗಳು ಇಲ್ಲಿವೆ. ಅದರಲ್ಲಿ ಸುಲೇಮಾನಿ ಕೂಡ ಒಬ್ಬ. ಆದರೆ ಸುಲೇಮಾನಿ ಅಮೆರಿಕದ ದಾಳಿಯಲ್ಲಿ ಸಾವಿಗೀಡಾದ. ಹೀಗಾಗಿ ಅವನ ಸಾವಿಗೆ ಇರಾನ್ ರಾಷ್ಟ್ರೀಯತೆಯ ಬಣ್ಣವನ್ನು ಬೆಳೆದಿದೆ. ಅವನಲ್ಲಿ ಹುತಾತ್ಮನ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಪ್ರತಿ ವರ್ಷ ಈ ಕಾಸಿಂ ಸುಲೇಮಾನಿಯ ಸಮಾಧಿ ಬಳಿ ಸಾವಿರಾರು ಜನ ಸೇರ್ತಾರೆ. ಅಲ್ಲೊಂದು ಜಾತ್ರೆ ನಡೆಯುತ್ತೆ. ಒಂದು ಬೃಹತ್ ಮೆರವಣಿಗೆ ಮಸೀದಿಯಿಂದ ಹೊರಟು ಅವನ ಸಮಾಧಿಯ ಸ್ಥಳಕ್ಕೆ ಬಂದು ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಹೋಗುವ ಪದ್ಧತಿ ಇದೆ. ಈ ದರ್ಗಾಗಳ ಸಮೀಪ ಉರುಸು ಮಾಡ್ತಾರಲ್ಲ, ಹಾಗೆ ಈ ಸುಲೇಮಾನಿ ಸಮಾಧಿಯ ಸಮೀಪ ಒಂದಷ್ಟು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ. ಮೊನ್ನೆ ಕೂಡ ಒಂದು ಬೃಹತ್ ಮೆರವಣಿಗೆ ಅಲ್ಲಿನ ಮಸೀದಿಯಿಂದ ಬರ್ತಾ ಇತ್ತು. ಅಷ್ಟರಲ್ಲಿ ಇವನ ಸಮಾಧಿಯ ಬಳಿ ಒಂದು ಸ್ಫೋಟ ಸಂಭವಿಸಿತು. ಜನ ಗಾಬರಿಯಾಗಿ ಓಡೋದಕ್ಕೆ ಶುರು ಮಾಡಿದ್ರು. ಅವ್ರು ಹಾಗೆ ಓಡ್ತಾ ಇರುವಾಗಲೇ ಇನ್ನೂ ಒಂದು ಸ್ಫೋಟ ನಡೀತು. ಅದರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಸಾವಿಗೀಡಾದ್ರೆ 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇದು ಅತ್ಯಂತ ಯೋಜನಾಬದ್ಧವಾಗಿ ನಡೆದ ಸ್ಫೋಟ. ಇನ್ನು ಯಥಾ ಪ್ರಕಾರ ಈ ಸ್ಫೋಟದ ಹಿಂದೆ ಇಸ್ರೇಲ್ ಹಾಗೂ ಅಮೆರಿಕಗಳ ಕೈವಾಡ ಇದೆ ಅಂತ ಇರಾನ್ ಆರೋಪ ಮಾಡೋದಕ್ಕೆ ಶುರು ಮಾಡಿತು ಮತ್ತು ಅಲ್ಲಿನ ಜನ ಕೂಡ ಅಲ್ಲಿ ಇಸ್ರೇಲ್ ಅಮೆರಿಕದ ವಿರುದ್ಧ ಘೋಷಣೆಗಳನ್ನು ಕೂಗೋದಕ್ಕೆ ಶುರು ಮಾಡಿದ್ರು. ಇನ್ನು ಈ ದಾಳಿಗೆ ಫಿದಾಯಿನ್ಗಳನ್ನ ಬಳಕೆ ಮಾಡಲಾಯ್ತಾ, ರಿಮೋಟ್ ಬಳಸಿ ಸ್ಫೋಟ ಮಾಡಲಾಯ್ತಾ ಅನ್ನೋದು ಇನ್ನು ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಒಂದು ಬಾಂಬನ್ನ ಸೂಟ್ ಕೇಸಲ್ಲಿ ಇಡಲಾಗಿತ್ತು, ಇನ್ನೊಂದು ಫಿದಾಯಿನ್ ಮೂಲಕ ಮಾಡಲಾದ ಸ್ಫೋಟ ಅಂತ ಅಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಖಚಿತವಾಗಿ ಇನ್ನೂ ಕೂಡ ಸಾಕಷ್ಟು ವಿಷಯಗಳು ಗೊತ್ತಾಗಬೇಕಿವೆ. ಇನ್ನು ಅಲ್ಲಿ ನೂರಾರು ಜನರ ಸಾವಿಗೆ ಕಾರಣವಾದ ಈ ಸ್ಫೋಟಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಬಹುಶಃ ಇಸ್ರೇಲ್ ಕೂಡ ಇದನ್ನ ಮಾಡಿರಲಾರದು ಅಂತ ಭಾವಿಸಲಾಗ್ತಾ ಇದೆ. ಯಾಕೆಂದ್ರೆ ಈ ಸ್ಫೋಟ ನಡೆದ ರೀತಿಯನ್ನು ಗಮನಿಸಿದ್ರೆ ಇದರ ಹಿಂದೆ IS ಅಥವಾ ಇನ್ಯಾವುದಾದ್ರೂ ಭಯೋತ್ಪಾದಕ ಸಂಘಟನೆಯ ಕೈವಾಡ ಇರೋ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇಲ್ಲಿ ನಾನಾಗಲೇ ಇದು ಬಲೂಚಿಸ್ತಾನಕ್ಕೆ ಅತ್ಯಂತ ಸಮೀಪ ಇದೆ ಅಂತ ಹೇಳಿದ್ದೇ ಕಾರಣಕ್ಕೆ. ಗೆಳೆಯರೆ, ಇರಾನ್ನಲ್ಲಿ ಒಂದಷ್ಟು ಭಯೋತ್ಪಾದಕ ಚಟುವಟಿಕೆಗಳನ್ನು ಪಾಕಿಸ್ತಾನ ಕೂಡ ಮಾಡಿಸ್ತಾ ಇರುತ್ತೆ. ಇಲ್ಲಿ ಇರಾನ್ ಅನ್ನೋದು ಇಡೀ ಮಧ್ಯಪ್ರಾಚ್ಯದಲ್ಲೇ ಬಲಿಷ್ಠ ಸೇನೆಯನ್ನ ಹೊಂದಿರೋ ದೇಶ. ಜೊತೆಗೆ ಇದು ಶಿಯಾ ದೇಶ. ಹೀಗಾಗಿ ಅರಬ್ ದೇಶಗಳು ಇರಾನ್ ಅನ್ನ ದ್ವೇಷ ಮಾಡುತ್ತವೆ. ಆದ್ರೆ ಅವರಿಗೆ ನೇರವಾಗಿ ಇರಾನ್ ಅನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಲ್ಲಿ ಮತ್ತೊಂದು ಸುನ್ನಿ ದೇಶ ಪಾಕಿಸ್ತಾನ ಈ ವಿಷಯದಲ್ಲಿ ಆಗಾಗ ಬಳಕೆ ಆಗ್ತಾ ಇರುತ್ತೆ. ಪಾಕಿಗಳದ್ದೇನಿದೆ ಹೇಳಿ, ಪಾಪ ಅವ್ರು ಯಾರು ಹಣ ಕೊಟ್ಟರೆ ಅವ್ರ ಪರ ಕೆಲಸ ಮಾಡ್ತಾರೆ. ಸೊ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಇರಾನ್ ವಿರುದ್ಧ ಕೆಲಸ ಮಾಡೋ ಸುನ್ನಿ ಉಗ್ರರ ಗುಂಪುಗಳು ಈ ಹಿಂದಿನಿಂದ ಕೂಡ ಆಕ್ಟಿವ್ ಆಗಿವೆ. ಅಲ್ಲಿ ಜೈಷ್ ಅಲ್ ಅದಿ ಅನ್ನೋ ಒಂದು ಸಂಘಟನೆ ಯಾವಾಗಲೂ ಈ ಭಾಗದಲ್ಲಿ ಇರಾನ್ ಮೇಲೆ ದಾಳಿಗಳನ್ನು ಮಾಡ್ತಲೇ ಇತ್ತು. ಇದು ಅಲ್ ಖೈದಾದ ಜೈನುಲ್ಲಾ ಸಂಘಟನೆಯ ಜೊತೆ ನಂಟನ್ನು ಹೊಂದಿದ್ದ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ. ಇದರ ನಾಯಕ ಅಬ್ದುಲ್ ಮಲಿಕ್ ನನ್ನ ಈ ಹಿಂದೆ ಇರಾನ್ ಕೊಲೆ ಮಾಡಿಸಿತು. ಇಷ್ಟಾದ್ರೂ ಕೂಡ ಈ ಜೈಷ್ ಅಲ್ಲಿ ಇವತ್ತಿಗೂ ಆಕ್ಟಿವ್ ಆಗಿದೆ. ಇನ್ನು ಇರಾನ್ ಕೂಡ ಈ ಗಡಿಯಲ್ಲಿ ಸುಮ್ಮನೆ ಏನು ಕೂತಿಲ್ಲ. ಪಾಕಿಸ್ತಾನದಲ್ಲಿ, ಅದರಲ್ಲೂ ಬಲೂಚಿಸ್ತಾನದಲ್ಲಿ ನಡೀತಿರೋ ಭಯೋತ್ಪಾದಕ ದಾಳಿಗಳಿವೆಯಲ್ಲ, ಅವುಗಳ ಹಿಂದೆ ಇರಾನ್ನ ಕೈವಾಡ ಇದೆ. ಇಲ್ಲಿ ಇರಾನ್ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗೆ ಬೇಕಾದ ಸಹಾಯವನ್ನ ಮಾಡ್ತಾ ಇದೆ ಅನ್ನೋ ಅನುಮಾನಗಳು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇವೆ. ಜೊತೆಗೆ ಇಲ್ಲಿ ಇರಾನ್ ವಿರುದ್ಧ ಬಲೂಚಿಸ್ತಾನದಲ್ಲಿ ಅಮೆರಿಕ ತನ್ನ ನೆಲೆಯೊಂದನ್ನ ಸ್ಥಾಪಿಸಿಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಇರಾನ್ ಬಲೂಚಲ್ಲಿ ಲಿಬರೇಷನ್ ಆರ್ಮಿಯ ಬೆಂಬಲಕ್ಕೆ ನಿಂತಿದೆ. ಸೊ ಈ ಗಡಿಯಲ್ಲಿ ಇರಾನ್ ಮೇಲೆ ಪಾಕಿಸ್ತಾನದ ವಿರುದ್ಧ ಇರಾನ್ ಇಬ್ಬರೂ ಕೂಡ
ಟೆರರಿಸಮ್ಮು ಕೌಂಟರ್ ಟೆರರಿಸಮ್ಮು ಎರಡನ್ನೂ ಮಾಡ್ಕೊಳ್ತಾ ಇರ್ತಾರೆ. ಅದರ ಭಾಗವಾಗಿ ಪಾಕಿಸ್ತಾನಿ ಮೂಲದ ಭಯೋತ್ಪಾದಕರು ಈ ದಾಳಿಯನ್ನೇನಾದರೂ ಮಾಡಿದರಾ ಗೊತ್ತಿಲ್ಲ. ಆದರೆ ಕಳೆದ 42 ವರ್ಷಗಳಲ್ಲಿ ಇರಾನ್ನಲ್ಲಿ ನಡೆದ ಎಲ್ಲ ಭಯೋತ್ಪಾದಕ ಕೃತ್ಯಗಳಿಗೆ ಹೋಲಿಕೆ ಮಾಡಿದರೆ ಇದು ಅತಿ ದೊಡ್ಡ ದಾಳಿ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಇಲ್ಲಿ ಒಂದಷ್ಟು ಐಸಿಸ್ ದಾಳಿಗಳು ನಡೆದಿದ್ದು 2022ರಲ್ಲಿ ಮಸೀದಿಯಲ್ಲಿ ನಡೆದ ಬಾಂಬ್ ಸ್ಫೋಟದಲ್ಲಿ 15 ಜನ ಶಿಯಾ ಮುಸಲ್ಮಾನರು ಸಾವಿಗೀಡಾಗಿದ್ರು. ಇನ್ನು ಇರಾನ್ ಪಾರ್ಲಿಮೆಂಟ್ ಮೇಲೆ ಹಾಗೆ ಅಲ್ಲಿನ ದೊಡ್ಡ ಖೊಮೇನಿ ಅಂದ್ರೆ ರಮಲ್ಲಾ ಖೊಮೇನಿಯ ಸಮಾಧಿ ಮೇಲೆ ಕೂಡ ಒಂದಷ್ಟು ದಾಳಿಗಳಾಗಿದ್ವು. ಆ ದಾಳಿಗಳ ಹಿಂದೆ ಕೂಡ ಐಸಿಸ್ನ ಕೈವಾಡನೇ ಇತ್ತು. ಅಂದ್ರೆ ಶಿಯಾ ದೇಶದಲ್ಲಿ ಸುನ್ನಿ ಭಯೋತ್ಪಾದಕ ಸಂಘಟನೆಗಳು ಆಗಾಗ ದಾಳಿ ಮಾಡ್ತಲೇ ಇದ್ವು. ಈಗ ಕೂಡ ಅಂಥದ್ದೇ ಸುನ್ನಿ ಸಂಘಟನೆ ಇರಾನ್ನಲ್ಲಿ ದಾಳಿ ನಡೆಸಿರುವ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ ಆಗೋದಿಲ್ಲ. ಆದರೆ ಇರಾನ್ ಮಾತ್ರ ಇದನ್ನ ಅಮೆರಿಕ ಹಾಗೂ ಇಸ್ರೇಲ್ಗಳ ವಿರುದ್ಧ ದಾಳಿಗೆ ಬಳಕೆ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಇಲ್ಲೇನಾದರೂ ಇರಾನ್ ಹೌತಿಗಳ ಮೂಲಕ ಅಥವಾ ಹೆಜಬುಲ್ಲಾಗಳ ಮೂಲಕ ಇಸ್ರೇಲ್ ಮೇಲಿನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸುವುದರ ಜೊತೆಗೆ ನೇರವಾಗಿ ತಾನು ಕೂಡ ದಾಳಿ ಇಳಿದು ಬಿಟ್ರೆ ಈ ಬಾರಿ ಅಮೆರಿಕ, ಇಸ್ರೇಲ್ ಹಾಗೂ ಅರಬ್ ದೇಶಗಳೆಲ್ಲ ಸೇರ್ಕೊಂಡು ಈ ಇರಾನ್ ಅನ್ನ ಹೊಸಕ್ಕೆ ಹಾಕೋದಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಬಿಡುತ್ತವೆ. ಯಾಕೆಂದ್ರೆ ಇರಾನ್ ಪರ ಮಧ್ಯಪ್ರಾಚ್ಯದ ಯಾವ ಸುನ್ನಿ ದೇಶನೂ ನಿಲ್ಲೋ ಸಾಧ್ಯತೆಗಳು ಕಡಿಮೆ. ಅವರಿಗೂ ಇರಾನ್ ನಲ್ಲಿ ಖೊಮೇನಿಗಳ ಆಡಳಿತ ಬೇಕಾಗಿಲ್ಲ. ಇನ್ನು ಇರಾನ್ ಪರ ಚೈನಾ ಹಾಗೂ ರಷ್ಯಾಗಳು ಒಂದಷ್ಟರ ಮಟ್ಟಿಗೆ ನಿಲ್ಲಬಹುದು. ಆದರೆ ಅವರು ಕೂಡ ಹಣಕಾಸಿನ ಸಹಾಯ ಮಾಡಬಹುದೇ ಹೊರತು ಸೇನೆಯನ್ನ ಕಳುಹಿಸಿ ನೇರವಾಗಿ ಯುದ್ಧಕ್ಕೆ ನಿಲ್ಲೋ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಹೀಗಾಗಿ ಈ ಬಾರಿ ಇರಾನ್ ಏನಾದರೂ ನೇರವಾಗಿ ಯುದ್ಧಕ್ಕೆ ಇಳಿದು ಬಿಟ್ರೆ ಅದರ ಪರಿಣಾಮವನ್ನ ಅತ್ಯಂತ ಕೆಟ್ಟ ರೀತಿಯಲ್ಲಿ ಇರಾನ್ ಅನುಭವಿಸಬೇಕಾಗಿ ಬರುತ್ತೆ. ಜೊತೆಗೆ ಇರಾನ್ ಮೇಲಿನ ಈ ದಾಳಿ ಕೆಂಪು ಸಮುದ್ರದಲ್ಲಿನ ವ್ಯಾಪಾರಿ ಹಡಗುಗಳ ಮೇಲಿನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸೋ ಸಾಧ್ಯತೆ ಕೂಡ ಇರುತ್ತೆ. ಹಾಗೇನಾದರೂ ಆದ್ರೆ ಭಾರತ ಸೇರಿದ ಹಾಗೆ ಜಗತ್ತಿನಾದ್ಯಂತ ತೈಲ ಬೆಲೆ ಹೆಚ್ಚಳವಾಗೋದಕ್ಕೆ ಇದು ಕಾರಣ ಆಗುತ್ತೆ. ಒಟ್ಟಾರೆ ಈ ದಾಳಿಗಳೀಗ ಇಡೀ ಮಧ್ಯಪ್ರಾಚ್ಯವನ್ನ ಯುದ್ಧಗ್ರಸ್ತ ಮಾಡೋದರ ಮೂಲಕ ಜಾಗತಿಕ ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆಗಳಂತೂ ಕಂಡು ಬರ್ತಾ ಇವೆ. ಇದು ಎಲ್ಲಿವರೆಗೆ ಹೋಗುತ್ತೆ ಕಾದು ನೋಡಬೇಕು. ಇದು ಗೆಳೆಯರೆ ಇರಾನ್ ಮೇಲೆ ನಡೆದ ಬಾಂಬ್ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.